Uh, Good morning, everyone. So in this class, we will do some discussion about second unit. Okay, about industrial policy. Okay, we have done with meaning of industrial policy, and then what is policy. We have industrial policy and the objectives. Now study ಮಾಡಿರಿ and some various industrial policies we have done like 1948 policy, 1956 policy and 1991 policy now complete ಮಾಡಿರಿ. Okay, and also we have completed uh, LPG, liberalization, privatization and globalization. Okay, this is a discussion topic. ಯಾರಿಗಂದ್ರೆ ಏನಂದ್ರೆ ಡೌಟ್ ಐತಿ ವಿಚ್ ಟಾಪಿಕ್, ಯಾರಿಗಂದ್ರೆ ಡೌಟ್ ಐತಿ? If any doubt, so tell me, I can clarify your doubt. Okay, so wait, we'll go what we have done. Okay, okay, uh, we have done with meaning of industrial policy. I think everyone know. Wait. Okay, we have done with meaning. So industrial policy ಅಂದ್ರೆ ಏನು ಹೇಳ್ಬೋದು? It is one kind of policy. Okay, ಯಾವ ಪಾಲಿಸಿ ಐತಿ? ಇದು ಗೌರ್ಮೆಂಟ್ ಪಾಲಿಸಿ. ಅಂದ್ರೆ ಏನು ಮಾಡ್ತಾರೆ ಗೌರ್ಮೆಂಟ್ ಮೀನ್ಸ್ ಏನು ಮಾಡ್ತಾರೆ, ಒಂದು ಪಾಲಿಸಿ ಪ್ರಿಪೇರ್ ಮಾಡ್ತಾರೆ. ಓಕೆ, ವೇಟ್ ಅ ಮಿನಿಟ್. Okay, we can say means a policy refers to the policy of government which illen ಮಾಡ್ತಾರೆ aim some systematic and balanced development industries in the country. ಇಲ್ಲೇನು ಮಾಡ್ಬೋದು, it is a statement ಅನ್ಬೋದು. ಅಂದ್ರೆ industrial policy ಅಂದ್ರೆ ಏನು ಅನ್ಬೋದು? It is one kind of government policy which contains some rules and regulations, okay, for the industries. That is called as policy. ಅಂದ್ರೆ ಏನಿರಬೇಕು, ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು, ಅದು ಇಂಡಸ್ಟ್ರೀಸ್ ಫಾಲೋ ಮಾಡಬೇಕು. ಇಫ್ ದೇ ಡಸ್ ನಾಟ್ ಫಾಲೋ ಮೀನ್ಸ್ ಇಟ್ ವಿಲ್ ಬಿಕಮ್ ಸಮ್ ಹಾರ್ಮ್ಫುಲ್. ಫಾರ್ ದ್ಯಾಟ್ ಪರ್ಪಸ್ ಏನು ಮಾಡಬೇಕು, ಒಂದು ಗೌರ್ಮೆಂಟ್ ಏನು ಮಾಡ್ತಾರೆ, ಒಂದು ರೂಲ್ಸ್ ಪಾಲಿಸಿ ಪ್ರಿಪೇರ್ ಮಾಡ್ತಾರೆ ವಿಚ್ ಕಂಟೇನ್ ಗೈಡ್ಲೈನ್ಸ್. ಇದು ಗೈಡ್ಲೈನ್ಸ್ ಯಾರಿಗಿರ್ಬೋದು? ಗೈಡ್ಲೈನ್ಸ್ ಅನ್ಬೋದು, ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು. ಇಟ್ ಈಸ್ ಫಾರ್ ಬೋತ್ ನ್ಯೂ ಇಂಡಸ್ಟ್ರೀಸ್ ಅನ್ಬೋದು ಆರ್ ಫಾರ್ ಓಲ್ಡ್ ಇಂಡಸ್ಟ್ರೀಸ್. ಅವ್ರಿಗೂ ಸಮ್ ಏನು ಮಾಡ್ತಾರೆ, ಸಮ್ ಕಂಟ್ರೋಲ್ ಇರ್ಬೋದು, ಕಂಟ್ರೋಲ್ ಇರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು ಫಾರ್ ಇಂಡಸ್ಟ್ರೀಸ್. ದ್ಯಾಟ್ ವಿ ಕಾಲ್ ಆಸ್ ಇಂಡಸ್ಟ್ರಿಯಲ್ ಪಾಲಿಸಿ ವಿ ಹ್ಯಾವ್ ಡನ್. ಓಕೆ, and also like in underdeveloping countries like India, state has, okay, in underdeveloping countries like India, state has a definite role to play in promoting the industrial development of the country because such countries suffer from many differences. Idu paragraph ಏನಂತ, in underdeveloping countries like underdeveloping countries ಅದ, like example India, ಇಲ್ಲೇನು ಮಾಡಬೇಕು, ಸ್ಟೇಟ್ ಏನು ಮಾಡಬೇಕು, ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಬೇಕು ಫಾರ್ ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅವ್ರೇನೇನು ಸಫರ್ ಆಗ್ಲಿಕ್ಕತ್ತಾರ. ಓಕೆ, ಮೊದಲೇನಿತ್ತು, ಅಂಡರ್ ಬ್ರಿಟಿಷ್, India was under before British control. British before independence, India has no positive. Before independence, there was no such policies ittu because government have no, at that time British government ಏನ್ ಮಾಡಿದ್ರು, ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಫಾರ್ ದ ಇಂಡಸ್ಟ್ರಿಯಲ್ ಪಾಲಿಸಿ. ಓನ್ಲಿ ಸಮ್ ಆಡ್ ಹಾಕ್ ಮೇಜರ್ಸ್ ವೇರ್ ತಗೊಂಡ್ರು. ಮೀನ್ಸ್ ಟೆಂಪರರಿ ಮೇಜರ್ಸ್ ಅಷ್ಟೇ, ಟೆಂಪರರಿ ಮೇಜರ್ಸ್ ಏನು ಮಾಡಿದ್ರು ಅಷ್ಟೇ ತಗೊಂಡ್ರು ಬಿಫೋರ್ ಇಂಡಿಪೆಂಡೆನ್ಸ್. ಬಿಫೋರ್ ಇಂಡಿಪೆಂಡೆನ್ಸ್ ಏನಿತ್ತು, ಇಂಡಿಯಾ ವಾಸ್ ಅಂಡರ್ ಬ್ರಿಟಿಷ್ ಕಂಟ್ರೋಲ್. ಅದಕ್ಕೆ ಸಲ ದೇರ್ ವಾಸ್ ನೋ ಸಚ್ ಇಂಡಸ್ಟ್ರಿಯಲ್ ಪಾಲಿಸಿ. ಮತ್ತು ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡಿದ್ರು, ಅಷ್ಟು ಇಂಪಾರ್ಟೆನ್ಸ್ ತೋರಿಸಿಲ್ಲ ಪಾಲಿಸಿ ಬಗ್ಗೆ. ಓಕೆ, ಓನ್ಲಿ ಸಮ್ ಟೆಂಪ್ರರಿ ಮೇಜರ್ಸ್ ಅಷ್ಟೇ ಇಂಪ್ಲಿಮೆಂಟ್ ಮಾಡಿದ್ರು. ಓಕೆ, ಓಕೆ,
It's only after the independence. Okay, it's only after the independence government of India realized ಮಾಡಿದ್ರು, some responsibility ತಗೊಂಡ್ರು that in India we should have some industrial policy ಇರಬೇಕು to run a better, ಅಂದ್ರೆ ಪಾಲಿಸಿ ಇರಬೇಕು, ಸರ್ಟನ್ ರೂಲ್ಸ್ ಇರಬೇಕು, ಸರ್ಟನ್ ರೆಗ್ಯುಲೇಷನ್ಸ್ ಇರಬೇಕು. ಅದಕ್ಕೆ ಜೊತೆ ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ತೊಗೊಂಡು ಬಂದರು. ಹೋಪ್ ಎವ್ರಿ ಒನ್ ಆನ್ 6th April 1948 ಒಳಗೆ ಒಂದು ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್ಸ್ ತೊಗೊಂಡು ಬಂದರು. ಓಕೆ, ಯಾರು ತೊಗೊಂಡು ಬಂದರು? ಗೌರ್ಮೆಂಟ್ ಆಫ್ ಇಂಡಿಯಾ. ಯಾವಾಗ ತೊಗೊಂಡು ಬಂದರು? ಆಫ್ಟರ್ ದ ಇಂಡಿಪೆಂಡೆನ್ಸ್. ಆಫ್ಟರ್ ದ ಇಂಡಿಪೆಂಡೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ರಿಲೈಸ್ ಮಾಡಿದ್ರು, ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಇಂಡಸ್ಟ್ರಿಯಲೈಸೇಷನ್ಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರು ಆ್ಯಂಡ್ ಅನೌನ್ಸ್ ಮಾಡಿದ್ರು. ಏನು ಅನೌನ್ಸ್ ಮಾಡಿದ್ರು? ಫಸ್ಟ್ ಇಂಡಸ್ಟ್ರಿಯಲ್ ರೆಸೊಲ್ಯೂಷನ್ ಪಾಲಿಸಿ ಅನೌನ್ಸ್ ಮಾಡಿದ್ರು. ಯಾವಾಗ ಅನೌನ್ಸ್ ಮಾಡಿದ್ರು? ಆನ್ 6th April 1948 ಒಳಗೆ ಅನೌನ್ಸ್ ಮಾಡಿದ್ರು. ಓಕೆ, ಸೇಮ್ ವಿ ಕ್ಯಾನ್ ಸೇ ಇಂಡಸ್ಟ್ರಿಯಲ್ ಪಾಲಿಸಿ ಏನು ಅನ್ಬೋದು? ಇಟ್ ಕವರ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಪಾಲಿಸೀಸ್ ಇರ್ಬೋದು, ಪ್ರೊಸೀಜರ್ಸ್ ಇರ್ಬೋದು, ಲೇಡ್ ಡೌನ್ ಬೈ ದ ಗೌರ್ಮೆಂಟ್. ಎದಕ್ಕೆ ಇದು ಪಾಲಿಸೀಸ್ ತೊಗೊಂಡು ಬರ್ತಾರೆ, ಎದಕ್ಕೆ ಇದು ರೂಲ್ಸ್ ತೊಗೊಂಡು ಬಂದಾರೆ? ಟು ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ವಾಟ್ ಆರ್ ದ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆಗ್ಲಿಕ್ಕತ್ತಾವ. ಟು ರೆಗ್ಯುಲೇಟ್ ಮಾಡಬೇಕು, ಟು ಕಂಟ್ರೋಲ್ ಮಾಡಬೇಕು. ಯಾರು ಕಂಟ್ರೋಲ್ ಮಾಡ್ತಾರೆ? ಗೌರ್ಮೆಂಟ್. ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂಪ್ಲೈ ಮಾಡ್ತಾರೆ. Okay, suppose if you want to start any new industries, first we should take permission from the government, then only we can start. Some areas rules ಕೊಡ್ತಾರೆ. ಓಕೆ, ಇದು ಯಾರಿಗ್ಯಾರಿಗೆ ಅಪ್ಲೈ ಆಗ್ಬೋದು? ಪಾಲಿಸೀಸ್ ಫಾರ್ ಆಲ್, ಲೈಕ್ ಪ್ರೈವೇಟ್ ಸೆಕ್ಟರ್, ಜಾಯಿಂಟ್ ಸೆಕ್ಟರ್, ಮೀಡಿಯಮ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರಿಗೂ ಅಪ್ಲೈ ಆಗ್ಬೋದು. ಓಕೆ, ವಿ ಹ್ಯಾವ್ ಸ್ಟಡಿಡ್ ದಿಸ್ ಆ್ಯಂಡ್ ಮೇಜರ್ ಆಬ್ಜೆಕ್ಟಿವ್ಸ್ ನಾವು ಸ್ಟಡಿ ಮಾಡಿರಿ. ರ್ಯಾಪಿಡ್ ಇಂಡಸ್ಟ್ರಿಯಲ್ ಮೀನ್ಸ್ ಏನೇನು ಆಬ್ಜೆಕ್ಟಿವ್ ಎದಕ್ಕೆ ತೊಗೊಂಡು ಬಂದಾರ, ವಾಟ್ ಆರ್ ದ ಮೇನ್ ಮೋಟಿವ್ ಅನ್ಬೋದು ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ. ಫಸ್ಟ್ ಈಸ್ ರ್ಯಾಪಿಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಇರಬೇಕು, ಪ್ರಿವೆನ್ಷನ್ ಆನ್ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ಇರಬೇಕು, ಸಮ್ ರೀಜನಲ್ ಗ್ರೋತ್ ಇರಬೇಕು. ಇಲ್ಲೇನಂತ ಸಿ ರ್ಯಾಪಿಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ಬೋದು? ರ್ಯಾಪಿಡ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ರ್ಯಾಪಿಡ್. ರ್ಯಾಪಿಡ್ ಅಂದರೆ ಸ್ಪೀಡ್ ಏನಾಗಬೇಕು? ಸ್ಪೀಡ್ ಡೆವಲಪ್ಮೆಂಟ್ ಆಗಬೇಕು. ಯಾವ ಡೆವಲಪ್ಮೆಂಟ್ ಆಗಬೇಕು? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು. ರ್ಯಾಪಿಡ್ ಸ್ಪೀಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು. ದ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ದ ಗೌರ್ಮೆಂಟ್ ಅವ್ರು ಏನು ಮಾಡ್ಯಾರ? ಅದಕ್ಕೆ ಏ ಬಂದಾರ. ದ ಮೇನ್ ಏಮ್ ಈಸ್ ಟು increasing the speed of industrial development. The main motive of industrial policy means to increase the speed of industrial development. Also to make some good investment for the private sector. Private sector is some favorable decisions kotru to invest in the private sector as well as to mobilize their resources. Government seeks to promote rapid industrial development. And one more we have balanced industrial structure ಇರಬೇಕು. ಓಕೆ, ಬ್ಯಾಲೆನ್ಸ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಮೀನ್ಸ್ ಇಲ್ಲೇನು ಮಾಡ್ತಾರೆ? ದ ಇಂಡಸ್ಟ್ರಿಯಲ್ ಪಾಲಿಸೀಸ್ ಏಮ್ ಟು ಡಿಸೈನ್ ಟು ಕರೆಕ್ಟ್ ಅ ಸಿಸ್ಟಮೆಟಿಕಲ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್. ಅಂದರೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇರಬೇಕು. ದಸ್ ಫಾರ್ ಎಕ್ಸಾಂಪಲ್ ಬಿಫೋರ್ ಇಂಡಿಯಾ ಅಲ್ಲೇನಿತ್ತು? ಮೋಸ್ಟ್ಲಿ ಡೆವಲಪ್ಡ್ ಕನ್ಸ್ಯೂಮರ್ ಗೂಡ್ಸ್ ಅಷ್ಟೇ ಇತ್ತು. ಕ್ಯಾಪಿಟಲ್ ಗೂಡ್ಸ್ ಬಗ್ಗೆ ಅಷ್ಟು ಡೆವಲಪ್ ಇದ್ದಿದ್ದಿಲ್ಲ. ಮೊದಲು ಅಂದ್ರೆ ಬ್ಯಾಲೆನ್ಸ್ ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ ಅಂದರೆ ಏನು ಅನ್ಬೋದು ಅಂದ್ರೆ, ಬಿಫೋರ್ ಇಂಡಿಪೆಂಡೆನ್ಸ್ ಮೊದಲೇನಿತ್ತು? ಮೋಸ್ಟ್ಲಿ ದೇ ವೇರ್ ಪ್ರಿಫರ್ ಆನ್ ಕನ್ಸ್ಯೂಮರ್ ಗೂಡ್ಸ್ ಅಷ್ಟೇ ಪ್ರಿಫರ್ ಮಾಡಿದರು. ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್ ಬಗ್ಗೆ ಅಷ್ಟು ವಿಚಾರ ಮಾಡಿದ್ದಿಲ್ಲ. ಸೇಮೇ ಇಲ್ಲೇನಂತ ವೇ ದೇ ಶುಡ್ ಬಿ ಅಂದರೆ ಹೆವಿ ಇಂಡಸ್ಟ್ರೀಸ್ ಅವಾಗ ಇದ್ದಿದ್ದಿಲ್ಲ. ಬಿಫೋರ್ ಇಂಡಿಪೆಂಡೆನ್ಸ್ ಹೆವಿ ಇಂಡಸ್ಟ್ರೀಸ್ ಇದ್ದಿಲ್ಲ, ಲಾರ್ಜ್ ಇಂಡಸ್ಟ್ರೀಸ್ ಅಬ್ಸೆಂಟ್ ಇತ್ತು. ಅದಕ್ಕೆ ಸೊಲ್ಲಿ ಕನ್ಸ್ಯೂಮರ್ ಗೂಡ್ಸ್ ಅಷ್ಟೇ ಇತ್ತು. ಪ್ರೊಡ್ಯೂಸಿಂಗ್ ಆಫ್ ಫುಡ್ ಅಷ್ಟೇ ಇತ್ತು, ಪ್ರೊಡ್ಯೂಸಿಂಗ್ ಫುಡ್. ಬಟ್ ಇಂಡಸ್ಟ್ರಿಯಲ್ ಪಾಲಿಸಿ ಹ್ಯಾವ್ ಟು ಫ್ರೇಮ್ಡ್ ಅ ಸಚ್ ಅ ಮ್ಯಾನರ್ ಇಂಬ್ಯಾಲೆನ್ಸ್ ಆಗಬಾರ್ದು, ಅಂದರೆ ಬ್ಯಾಲೆನ್ಸಸ್ ಆಗ್ಬೋದು. ಬೋತ್ ಕನ್ಸ್ಯೂಮರ್ ಗೂಡ್ಸು ಡೆವಲಪ್ ಆಗಬೇಕು ಮತ್ತು ಕ್ಯಾಪಿಟಲ್ ಗೂಡ್ಸ್ ಅಷ್ಟು ಅಂದ್ರೆ ಸ್ಟ್ರಕ್ಚರ್ ಇರಬೇಕು, ಬ್ಯಾಲೆನ್ಸ್. ಅದು ನಾವು ಸ್ಟಡಿ ಮಾಡಿದ್ರಿ. ಪ್ರಿವೆನ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ಮೀನ್ಸ್ ಫ್ರೇಮ್ವರ್ಕ್ ಇರಬೇಕು, ಪ್ರಾಪರ್ ರೂಲ್ಸ್ ರೆಗ್ಯುಲೇಷನ್ಸ್ ಇರಬೇಕು. ಓಕೆ, ಆ್ಯಂಡ್ ಬ್ಯಾಲೆನ್ಸ್ ರೀಜನಲ್ ಗ್ರೋತ್ ಅಂತ ಸ್ಟಡಿ ಮಾಡಿದಿರಿ. ಓಕೆ, ವೇಟ್ ಅ ಮಿನಿಟ್.
ಯಾರಿಗಂದ್ರೆ ಡೌಟ್ ಐತಿ ಇಫ್ ಯು ವಾಂಟ್ ಟು ಡಿಸ್ಕಸ್ ಇಂಡಸ್ಟ್ರಿಯಲ್ ಪಾಲಿಸಿ ಮೀನಿಂಗ್ ಗೊತ್ತಾಯ್ತು, ಆಬ್ಜೆಕ್ಟಿವ್ಸ್ ಗೊತ್ತಾಯ್ತು, ಎದಕ್ಕೆ ಕ್ರಿಯೇಟ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಪಾಲಿಸಿ, ಯಾವ್ದು ಫಸ್ಟ್ ಪಾಲಿಸಿ ಇಂಟ್ರಡ್ಯೂಸ್ ತೊಗೊಂಡು ಬಂದರು, ಯಾರಿಗಂದ್ರೆ ಡೌಟ್ ಐತಿ, ಇಫ್ ಎನಿಬಡಿ ವಾಂಟ್ ಟು ಡಿಸ್ಕಸ್ you can unmute yourself and you can ask me the questions. Supriya, no doubt. Others, ಯಾರಿಗಂದ್ರೆ ಡೌಟ್ ಐತಿ? ಕಿರಣ್, ಲಕ್ಷ್ಮಿ, ಮಹಾದೇವ್, ನಿತೀಶ್, ಪವನ್, ಪೂಜಾ, ಪ್ರೀತಿ, ಪ್ರಿಯಾ, ರಾಜಶ್ರೀ, ರಾಣಿ, ಸಹನಾ, ಸುಪ್ರಿಯಾ, ವಿದ್ಯಾ. ನಿಮ್ಗೆ ಏನಂದ್ರೆ ಡಿಸ್ಕಷನ್ ವಾಂಟ್ ಟು ಡಿಸ್ಕಸ್? Want to? Guys, I'm asking to you only. I'm not asking to your mobiles. I'm asking to you only. No others? So this mainly class is for revision purpose. Any doubt you have, if you want to discuss anything, you can discuss me. No doubt. Shall I move to other? Okay, no doubt others. See, next we will see some various policy discuss model. Okay, 1948 policy now discuss ಮಾಡಿದ್ರಿ, 1956, 1991 ಏನೇನು changes ಬಂತು. Okay. Wait a minute. Okay. See, first we have industrial policy 1948. ಇದನ್ನು ಡಿಸ್ಕಸ್ ಮಾಡಿದರೆ industrial policy 1948. So this is the first industrial policy of India. Okay, being the first systematic and comprehensive industrial policy, this policy resolutions laid down the general guidelines for the development of India in our country. Okay, the this is ಏನು ಅನ್ಬೋದು ಇಂಡಸ್ಟ್ರಿಯಲ್ ಪಾಲಿಸಿ 1948 ಅಂದ್ರೆ ಏನೈತಿ, ಇದು ಏನೈತಿ, ಇಟ್ ಈಸ್ ಅ ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ, ಸಿಸ್ಟಮೆಟಿಕ್ ಪಾಲಿಸಿ. ಇಲ್ಲೇನು ಮಾಡ್ಯಾರ, ಸಮ್ ಜರ್ನಲ್ ಗೈಡ್ಲೈನ್ಸ್ ಕೊಟ್ಟಿದ್ರು. ಯಾರಿಗೆ ಕೊಟ್ಟಿದ್ರು? ಫಾರ್ ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇನ್ ಅವರ್ ಕಂಟ್ರಿ. ಓಕೆ, ಇದು ಯಾವಾಗ ಡಿಕ್ಲೇರ್ ಮಾಡಿದ್ರು? 6th April 1948 ಒಳಗೆ ಡಿಕ್ಲೇರ್ ಮಾಡಿದ್ರು. ಅಂಡರ್ಸ್ಟುಡ್? ದಿಸ್ ಇಸ್ ಅ ಫಸ್ಟ್ ಸಿಸ್ಟಮೆಟಿಕ್ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ದ ರೆಸೊಲ್ಯೂಷನ್. ಇದು ಏನು ಮಾಡ್ತಾರೆ? ಜರ್ನಲ್ ಗೈಡ್ಲೈನ್ಸ್ ಕೊಟ್ಟಾರ. ಯಾರಿಗೆ ಗೈಡ್ಲೈನ್ಸ್ ಕೊಟ್ಟಾರ? ಫಾರ್ ದ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಓಕೆ, ಅದು ಕೊಟ್ಟಿದ್ರು. ಇನ್ ಆಬ್ಜೆಕ್ಟಿವ್ಸ್ ಏನಿತ್ತು, ಇದರದ್ದು ಆಬ್ಜೆಕ್ಟಿವ್ ಏನಿತ್ತು? ಮೀನ್ಸ್ ಇಂಡಸ್ಟ್ರಿಯಲ್ ಪಾಲಿಸಿ 1948 ಆಬ್ಜೆಕ್ಟಿವ್ ಏನಿತ್ತು? ಇಲ್ಲೇನಿತ್ತು? ಟು ಎಸ್ಟಾಬ್ಲಿಷ್ ಸೋಷಿಯಲ್ ಆರ್ಡರ್. ಮೀನ್ಸ್ ಇಲ್ಲೇನು ಮಾಡಿದ್ರು? ಈಕ್ವಲ್ ಅಪಾರ್ಚುನಿಟೀಸ್ ಸಿಗಲಿ ಫಾರ್ ಆಲ್ ದ ಪೀಪಲ್. ಅದರ ಜೊತೆ ಪ್ರಮೋಷನ್ ಮಾಡಿದ್ರು, ಅಂದರೆ ಇಂಪ್ರೂವ್ಮೆಂಟ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಅದೊಂದು ಆಬ್ಜೆಕ್ಟಿವ್ ತೊಗೊಂಡು ಬಂದರು. ಅದರ ಜೊತೆ ಇನ್ಕ್ರೀಸ್ ಪ್ರೊಡಕ್ಷನ್, ಅದು ಒಂದು ತೊಗೊಂಡು ಬಂದರು. ನೆಕ್ಸ್ಟ್ ಆಫರಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಎಲ್ಲರಿಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಸಿಗಲಿ, ಇದು ಪಾಲಿಸೀಸ್ ತೊಗೊಂಡು ಬಂದರು. ದ ಮೇನ್ ಆಬ್ಜೆಕ್ಟಿವ್ ಐ ಥಿಂಕ್ ಏನೇನು ತೊಗೊಂಡು ಬಂದರು? ಸೋಷಿಯಲ್ ಆರ್ಡರ್ ತೊಗೊಂಡು ಬಂದರು, ವಿತ್ ಈಕ್ವಾಲಿಟಿ ಅಪಾರ್ಚುನಿಟೀಸ್ ಕೊಡಬೇಕು ಫಾರ್ ಆಲ್ ದ ಪೀಪಲ್. ಅದರ ಜೊತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗಲಿ, ಪೀಪಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಲಿ. ಅದರ ಜೊತೆ ಪ್ರೊಡಕ್ಷನ್ ಜಾಸ್ತಿ ಆಗಲಿ, ಇಂಡಸ್ಟ್ರೀಸ್ ಜಾಸ್ತಿ ಆದಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗಲಿ, ಅದು ಮಾಡಿದ್ರು. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಕೊಟ್ಟರು, ಅದು ಮೇನ್ ತೊಗೊಂಡು ಬಂದರು. ಓಕೆ, ನೆಕ್ಸ್ಟ್ ಏನು ಬಂದರು? ಫೀಚರ್ಸ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ 1948 ಏನೇನು ಫೀಚರ್ಸ್ ತೊಗೊಂಡು ಬಂದರು? ಓಕೆ, ಫಸ್ಟ್ ಏನು ಮಾಡಿದ್ರು? ಇಂಡಸ್ಟ್ರೀಸ್ ವೇರ್ ಕ್ಲಾಸಿಫೈಡ್ ಇಂಟು 4 categories. Next, like we have industrial relation, small scale industries, foreign capital, change in tariff policy. Tariff policy means tax policy change ಮಾಡಿದ್ರು. social overhead cost ಅದು ತೊಗೊಂಡು ಬಂದರು. ಓಕೆ, ಫಸ್ಟ್ ಫೀಚರ್ ಏನಿತ್ತು? ಇಂಡಸ್ಟ್ರೀಸ್ ವೇರ್ ಕ್ಲಾಸಿಫೈಡ್ ಇಂಟು 4 categories. ಆಕಿ 20 ವಯಸ್ಸಿಗೆ ಮಾಡ್ತಾ ಆತ, ನೀ 20 ಅಲ್ಲ, ನಾ ಅದ್ರೊಳಗೆ ನಾ ಮಾಡಿ ಕಡ್ಯಾಕ್ ಆಗ್ತೀನಿ ನೋಡಾತಿ ಏನಕ್ಕೆ. ಓಕೆ, ಏನಿತ್ತು? ಇಂಡಸ್ಟ್ರಿಯಲ್ ಕ್ಲಾಸಿಫೈಡ್ ಏನು ಮಾಡಿದ್ರು? 4 categories ಕ್ಲಾಸಿಫೈಡ್ ಮಾಡೋದು. ಯಾವ 4 categories ಒಳಗೆ ಕ್ಯಾಟಗರೈಸ್ ಮಾಡಿದ್ರೆ? ಎಕ್ಸ್ಕ್ಲೂಸಿವ್ ಪಬ್ಲಿಕ್ ಸೆಕ್ಟರ್ ಅಂದರು. ನೆಕ್ಸ್ಟ್ ಪಬ್ಲಿಕ್ ಕಮ್ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅದು ಮಾಡಿದ್ರು. ನೆಕ್ಸ್ಟ್ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ವಿತ್ ಗೌರ್ಮೆಂಟ್ ಕಂಟ್ರೋಲ್. ಏನೇನು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಇರ್ತಾವೆ, ದೇ ಶುಡ್ ಬಿ ವಿತ್ ಗೌರ್ಮೆಂಟ್ ಕಂಟ್ರೋಲ್, ಅದು ಇರಬೇಕು. ನೆಕ್ಸ್ಟ್ ಪ್ರೈವೇಟ್ ಸೆಕ್ಟರ್ ವಿದೌಟ್ ಸ್ಟೇಟ್ ಕಂಟ್ರೋಲ್ ಇರಬೇಕು. ಓಕೆ, see one by one we'll study. See, exclusive
public sector industries. Idu ಏನಂತ exclusively ಅಂದ್ರೆ this which should be controlled by public sector itself only, means exclusively public industries means these industries were the strategic importance vital of national defense. ಅಂದ್ರೆ ಏನು ಹೇಳ್ಬೋದು, ಏನೇನು ಪಬ್ಲಿಕ್ ಇಂಡಸ್ಟ್ರೀಸ್ ಅದಾವ ಲೈಕ್ ಎಕ್ಸಾಂಪಲ್ ರೈಲ್ವೇಸ್ ಅದಾವ, ಆರ್ಮ್ಸ್ ಅದಾವ, ಅಮ್ಯುನೇಷನ್ಸ್ ಅದಾವ, ಕಂಟ್ರೋಲ್ ಆಫ್ ಆಟೋಮೆಟಿಕ್ ಎನರ್ಜಿ, ಇದು ಯಾವ ಯಾವ ಇಂಡಸ್ಟ್ರೀಸ್ ಅದಾವ ಶುಡ್ ಬಿ ಕಮ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್, ಅವರೇ ಹ್ಯಾಂಡಲ್ ಮತ್ತು ಅವರೇ ಕಂಟ್ರೋಲ್ ಮಾಡಬೇಕು. That comes exclusively public sector. The name itself indicates exclusively, means this all industries like railways, it is run by central government, usually it is controlled and managed by government. Like arms and ammunitions means these products which are used in military purpose, that should be comes under exclusively public sector itself. Okay, next comes public come private sector industries. ಇಲ್ಲೇನಂತ this category includes 6 industries. They are coal, iron, aircraft manufacturing, shipbuilding, mineral oil, telephone cables, and wire industries. Existing industries in this were allowed to continue in private sector, but at the new establishment with the monopolies only. Means public industries idu ಏನೇನದು like iron, coal, adu industries can be should establish by private sector also. Okay, 6 industries ಹೇಳಿದೆ, iron, coal ಅದಾವ, iron ಅದಾವ, okay, iron and steel ಅದಾವ. Like you know example of Tata company, Tata Steel. Tata Steel is the second largest manufacturer of iron and steel. ನಿಮ್ಗೆ ಗೊತ್ತಿರ್ಬೋದು Tata Steel. Okay, in overall world, it is a second largest company in the world. First China ಬರ್ತದೆ world ಒಳಗೆ manufacturing of iron and steel. Second comes India. That too Tata Steel ಅವ್ರು ಮಾಡ್ತಾರೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ. It is in second position, iron and steel. Hanta business can be started by private sector also, like manufacturing of shipbuilding, mineral oil, telephone cables, etc. ಅದೋನೇನು public come ಅದೋ ಅದೂ ಅದನ್ನು ಪ್ರೈವೇಟ್ ಸೆಕ್ಟರ್ ಕಡೆ ಸ್ಟಾರ್ಟ್ ಮಾಡಬಹುದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಪಬ್ಲಿಕ್ ಕಮ್ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್. Next we have private sector industries with government control. Okay, this category includes like 18 important industries like uh, tractor we have, heavy machines we have, tool manufacturing, cotton textile, cement, power, etc. These were left to the management and ownership of private sector with some control of regulations of the government. ಇಲ್ಲೇನಂತ some industries ಏನದು like ಹೇಳಿದೆ tractor, heavy machines, tools, cotton textile, cement, these were left. ಒಂದು ಅಂಥವು ಬಿಸ್ನೆಸ್ ಏನು ಮಾಡಬೇಕು, ಗೌರ್ಮೆಂಟ್ ಕಂಟ್ರೋಲ್ ಇರ್ತದೆ. ಅವ್ರದ್ದು ಇಂಡಸ್ಟ್ರಿ ಮೇಲೆ ಏನಿರ್ತದೆ ಸಮ್ ಕಂಟ್ರೋಲ್ ಅನ್ಬೋದು, ಸಮ್ ರೂಲ್ಸ್ ಅನ್ಬೋದು, ಸಮ್ ರೆಗ್ಯುಲೇಷನ್ಸ್ ಅನ್ಬೋದು, ವಿಚ್ ವಿಲ್ ಬಿ ಟೇಕನ್ ಬೈ ದ ಗೌರ್ಮೆಂಟ್ ಕಂಟ್ರೋಲ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ private sector industries without state control. The name itself indicates ಯಾವ private industries ಅದ can be controlled without state control ಮಾಡಬಹುದು. These categories includes other all industries then specified in above 3 categories. ಇಲ್ಲಿ ಅನ್ಬೋದು private sector ಏನು ಅನ್ಬೋದು was free to run these industries without state control or state supervisions. ಇಲ್ಲಿ ಏನಬಹುದು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂದ್ರೆ ಏನೇನ್ಬೋದು, ದೇ ಕ್ಯಾನ್ ಸ್ಟಾರ್ಟ್ ದೇರ್ ಬಿಸ್ನೆಸ್ ಆರ್ ದೇ ಕ್ಯಾನ್ ರನ್ ದೇರ್ ಬಿಸ್ನೆಸ್ ವಿದೌಟ್ ಇಂಟರ್ಫಿರೆನ್ಸ್ ಆಫ್ ಸ್ಟೇಟ್ ಅನ್ಬೋದು ಆರ್ ಸ್ಟೇಟ್ ಸೂಪರ್ವಿಷನ್. ಓಕೆ, next we have second feature is industrial relation. The government felt that need for the granting of share of profit to the laborers. Ile more importance was laid for maintaining coordination ಅಂದ್ರೆ ಇಂಟ್ರಾಕ್ಷನ್ ಅನ್ಬೋದು, ಕೋಆರ್ಡಿನೇಷನ್ ಇರಬೇಕು ಬಿಟ್ವೀನ್ ಲೇಬರ್ಸ್ ಆರ್ ಮ್ಯಾನೇಜ್ಮೆಂಟ್ ಅಂದ್ರೆ ಓನರ್, ಲೈಕ್ ಕಂಡೀಷನ್ ಆಫ್ ವರ್ಕ್, ಫೇರ್ ವೇಜಸ್, ಪಾರ್ಟಿಸಿಪೇಷನ್ ಆಫ್ ದ ಮ್ಯಾನೇಜ್ಮೆಂಟ್. ಇಲ್ಲಿ ಸಿಂಪಲ್ ಏನಂದ್ರೆ ದೇರ್ ಶುಡ್ ಬಿ ಅ ಪ್ರಾಪರ್ ಇಂಡಸ್ಟ್ರಿಯಲ್ ರಿಲೇಷನ್ ಇರಬೇಕು. ಎದರ ಜೊತೆ ಇರಬೇಕು, ಲೇಬರ್ಸ್ ಮತ್ತು ಮ್ಯಾನೇಜ್ಮೆಂಟ್, ಯಾರ್ಯಾರು ವರ್ಕ್ ಮಾಡ್ತಾರೆ, ಯಾರ್ಯಾರು ಓನರ್ಸ್ ಅದಾರ ಅವ್ರ ಕಡೆ ಇರಬೇಕು, ಪ್ರಾಪರ್ ಗುಡ್ ರಿಲೇಷನ್ಶಿಪ್ ಇರಬೇಕು. ಅವ್ರ ಏನೇನು ಪಾರ್ಟಿಸಿಪೇಷನ್ ತಗೋಬೇಕು. ಸಪೋಸ್ ಏನರ ಮ್ಯಾನೇಜ್ಮೆಂಟ್ ಡಿಸಿಷನ್ ಮಾಡ್ಲಿಕ್ಕತ್ತ, ಏನರ ನ್ಯೂ ರೂಲ್ಸ್ ತೊಗೊಂಡು ಬರ್ಲಿಕ್ಕತ್ತ, ನ್ಯೂ ರೆಗ್ಯುಲೇಷನ್ಸ್ ತೊಗೊಂಡು ಬರ್ಲಿಕ್ಕತ್ತ, ಅವ್ರಿಗೆ
ಇನ್ಫಾರ್ಮ್ ಮಾಡಬೇಕು, ಅವ್ರದ್ದು ಸಮ್ ರಿವ್ಯೂ ತಗೋಬೇಕು, ದ್ಯಾಟ್ ವಿ ಆರ್ ಮೇಕಿಂಗ್ ಸಮ್ ಡಿಸಿಷನ್ಸ್. ಅದರ ಜೊತೆ ಅವ್ರಿಗೆ ಕಂಡೀಷನ್ ಆಫ್ ವರ್ಕ್ ಕೊಡಬೇಕು, ಅಂದರೆ ಕಂಡೀಷನ್ ಆಫ್ ಅಂದ್ರೆ ಪ್ರಾಪರ್ ಟೈಮ್ ಕೊಡಬೇಕು, ದಟ್ ಟೈಮಿಂಗ್ ಕೊಡಬೇಕು, 9 to 5, 10 to 6 ಅಂದ್ರೆ ಕಂಡೀಷನ್ ಆಫ್ ವರ್ಕ್ ಕೊಡಬೇಕು, ಅಂದ್ರೆ ಎನ್ವಿರಾನ್ಮೆಂಟ್ ಕೊಡಬೇಕು. ಅದರ ಜೊತೆ ವೇಜಸ್ ಕೊಡಬೇಕು, ಅಂದ್ರೆ ಪೇಮೆಂಟ್ ಆನ್ ಟೈಮ್ ಕೊಡಬೇಕು, ಎಷ್ಟೈತಿ ಅಷ್ಟೇ ಕೊಡಬೇಕು, ಕಡಿಮೆ ಕೊಡಬಾರ್ದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಇಂಡಸ್ಟ್ರಿಯಲ್ ರಿಲೇಷನ್. ಓಕೆ, ಅಂಡರ್ಸ್ಟುಡ್ ಅಬೌಟ್ ಇಂಡಸ್ಟ್ರಿಯಲ್ ರಿಲೇಷನ್. ಪ್ರಾಪರ್ ರಿಲೇಷನ್ಶಿಪ್ ಬೇಕು ಎದರ ಜೊತೆ, ಲೇಬರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕಡೆ. ಸಪೋಸ್ ಏನಂದ್ರೆ ಡಿಸಿಷನ್ ಮೇಕಿಂಗ್ ಆಗ್ಲಿಕ್ಕತ್ತ, ಅವರಿಗೂ ಇನ್ವಾಲ್ವ್ ಮಾಡಬೇಕು, ಅವ್ರಿಗೂ ಏನು ಮಾಡಬೇಕು, ಕಂಡೀಷನ್ಸ್ ಆಫ್ ವರ್ಕ್ ಕೊಡಬೇಕು, ಪ್ರಾಪರ್ ವರ್ಕ್ ಟೈಮಿಂಗ್ ಕೊಡಬೇಕು, ಪ್ರಾಪರ್ ಫೆಸಿಲಿಟೀಸ್ ಕೊಡಬೇಕು. ಸಿ ನಾವ್ ಡೇಸ್ ಇನ್ ಕಂಪನೀಸ್ ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟೀಸ್ನು ಕೊಡ್ತಾರೆ. ಅಂಡರ್ಸ್ಟುಡ್. ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟೀಸ್. ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟೀಸ್ ಅಂದರೆ ಏನು ಅನ್ಬೋದು, ಸಪೋಸ್ ಯು ಆರ್ ವರ್ಕಿಂಗ್ ಇನ್ ಎನಿ ಕಂಪ್ನಿ, ಟ್ರಾವೆಲಿಂಗ್ ಅಲೌನ್ಸಸ್ ಅವರೇ ಕೊಡ್ತಾರೆ, ಅವರಿಗೆ ನಿಮ್ಮೊಂದು ಕಾರ್ ಸೆಂಡ್ ಮಾಡ್ತಾರೆ, ತಗೊಳ್ಳೋಗು ಮತ್ತು ಮನೆಗೆ ಬಿಡುವಾಗು. ನೌ ರೂಲ್ಸ್ ಆರ್ ಫಾಲೋವಿಂಗ್ ಲೈಕ್ ಇನ್ ಬಿಗ್ ಕಂಪನೀಸ್ ಅನ್ಬೋದು. ಇಫ್ ಯು ಆರ್ ವರ್ಕಿಂಗ್ ಇನ್ ಎನಿ ಕಂಪನೀಸ್ ಲೈಕ್ TCS, ಲೈಕ್ ಇನ್ MNC ಕಂಪನೀಸ್, ಅವ್ರೇನು ಮಾಡ್ತಾರೆ, ಅವ್ರು ನಿಮ್ಮ ಕಾರ್ ಕೊಡ್ತಾರೆ. ಟು ಗೋ ಟು ಆಫೀಸ್ ಅವರೇ ಕಾರ್ ಸೆಂಡ್ ಮಾಡ್ತಾರೆ, ಒಂದು ಡ್ರೈವರ್ ಸೆಂಡ್ ಮಾಡ್ತಾರೆ, ಬಿಡೋಕ್ಕೂ ಅವರೇ ಬಿಡ್ತಾರೆ, ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್. ಅದೊಂದು ರೂಲ್ಸ್ ಫಾಲೋ ಮಾಡ್ಲಿಕ್ಕತ್ತಾರ. ಓಕೆ, ಲೈಕ್ ಕಂಡೀಷನ್ ಆಫ್ ವರ್ಕ್ ಕೊಡ್ಲಿಕ್ಕತ್ತಾರ. ಓಕೆ, ಅಂಡರ್ಸ್ಟುಡ್ ಅಬೌಟ್ ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್. ನೆಕ್ಸ್ಟ್, ಚೇಂಜ್ ಇನ್ ಟ್ಯಾರಿಫ್ ಪಾಲಿಸಿ. Change in tariff policy means to make ಇಲ್ಲಿ ಗೌರ್ಮೆಂಟ್ ಡಿಸೈಡೆಡ್ ಟು ಚೇಂಜ್ ಟ್ಯಾಕ್ಸೇಷನ್ ಸಿಸ್ಟಮ್. ಓಕೆ, ಇಲ್ಲೇನು ಮಾಡಿದ್ರು, ಗೌರ್ಮೆಂಟ್ ಹ್ಯಾವ್ ಚೇಂಜ್ ಸಮ್ ಟ್ಯಾಕ್ಸೇಷನ್ ಸಿಸ್ಟಮ್. ಮೀನ್ಸ್ ಆಪ್ಟಿಮಮ್ ನ್ಯಾಚುರಲ್ ರಿಸೋರ್ಸಸ್ ನೀಡ್ ಟು ಪ್ರೊಟೆಕ್ಟ್ industries from foreign competition, made government to change its tariff policy to protect our Indian products and services. ಏನು ಮಾಡಿದ್ರು, ಗೌರ್ಮೆಂಟ್ ಸಮ್ ಟ್ಯಾಕ್ಸೇಷನ್ ಪಾಲಿಸಿ ಚೇಂಜ್ ಮಾಡಿದ್ರು ಟು ಮೇಕ್ ಅವರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್. ಸಮ್ ಟ್ಯಾರಿಫ್ ಪಾಲಿಸಿ ಚೇಂಜ್ ಮಾಡಿದ್ರು. ದಿಸ್ ವಿ ಹ್ಯಾವ್ ಸ್ಟಡಿಡ್. ಸೋಷಿಯಲ್ ಓವರ್ ಹೆಡ್ ಕಾಸ್ಟ್, ಇಲ್ಲೇನು ಮಾಡಿದ್ರು, ಮೋರ್ ಎಂಪಸಿಸ್ ಆನ್ ಗಿವನ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅದು ಕೊಟ್ಟರು. ಆ್ಯಂಡ್ ಇಂಪೋರ್ಟ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಸಮ್ ಚೇಂಜಸ್ ತೊಗೊಂಡು ಬಂದರು. ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನು ಮಾಡಿದ್ರು, ಸಮ್ ಸ್ಟೇಟಸ್ ಕೊಟ್ಟರು, ಪ್ರಯಾರಿಟಿ ಸ್ಟೇಟಸ್ ಕೊಟ್ಟರು ಅವ್ರಿಗೆ. ಸಮ್ ಎಂಪ್ಲಾಯ್ಮೆಂಟ್ ಅಲ್ಲೇನಂತ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಒಳಗೆ ಡೈಲಿ ಎಂಪ್ಲಾಯ್ಮೆಂಟ್ ಸಿಗ್ತಾವೆ, ಡೈಲಿ ವರ್ಕ್ ಸಿಗ್ತಾವೆ, ಅವ್ರಿಗೆ ಸಮ್ ಏನು ಮಾಡಿದ್ರು, ಇಂಪಾರ್ಟೆಂಟ್ ಸ್ಟೇಟಸ್ ಕೊಟ್ಟರು. ಅಗೇನ್ ವಿ ಹ್ಯಾವ್ ಫಾರಿನ್ ಕ್ಯಾಪಿಟಲ್, ಅದು ಒಂದು ಕೊಟ್ಟರು. ದಿಸ್ ವಿ ಹ್ಯಾವ್ ಸ್ಟಡಿಡ್. ನೆಕ್ಸ್ಟ್ ವಿ ಹ್ಯಾವ್ ಇಂಡಸ್ಟ್ರಿಯಲ್ ಪಾಲಿಸಿ 1956. ಇದು ನಾನು ಸ್ಟಡಿ ಮಾಡಿದೆ. ದಿಸ್ ಈಸ್ ಅ ಸೆಕೆಂಡ್ ಇಂಡಸ್ಟ್ರಿಯಲ್ ಪಾಲಿಸಿ. Industrial policy means many significant developments since 1948 necessitate a new declaration of industrial policy ತಗೊಂಡು ಬಂದರು. ಇದು 1956 ಪಾಲಿಸಿ ಏನು ಮಾಡಿದ್ರು, ರೀಪ್ಲೇಸ್ ಮಾಡಿದ್ರು. ಏನು ರಿಪ್ಲೇಸ್ ಮಾಡಿದ್ರು, 1948 ಪಾಲಿಸಿ ರಿಪ್ಲೇಸ್ ಮಾಡಿದ್ರು, ಹೊಸ ಪಾಲಿಸಿ ತೊಗೊಂಡು ಬಂದರು. 1956 ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ಏನಿತ್ತು, 1948 ಪಾಲಿಸಿ ಇತ್ತು. ಆಮೇಲೆ ಟು ಮೇಕ್ ಸಮ್ ನ್ಯೂ ಚೇಂಜಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದ್ರು, ಅದು ಪಾಲಿಸಿ ರಿಪ್ಲೇಸ್ ಮಾಡಿದ್ರು, ಬೇರೆ ಪಾಲಿಸಿ ತೊಗೊಂಡು ಬಂದರು. ಆನ್ ಏಪ್ರಿಲ್ 30, 1956 ಏನು ಮಾಡಿದ್ರು, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದ್ರು, ಡಿಕ್ಲೇರ್ಡ್ ಅ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ರಿಪ್ಲೇಸಿಂಗ್ ಏನು ರಿಪ್ಲೇಸ್ ಮಾಡಿದ್ರು, 1948 ಪಾಲಿಸಿ ರಿಪ್ಲೇಸ್ ಮಾಡಿದ್ರು. ದ ರೀಸನ್ ದ್ಯಾಟ್, ಎದಕ್ಕೆ ರೀಸನ್ ತೊಗೊಂಡ್ರು, ಟು ಅಡಾಪ್ಟ್ ಸಮ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಇದು ಎದಕ್ಕೆ ತೊಗೊಂಡು ಬಂದಿದ್ರು, ಆಫ್ಟರ್ 1956 ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಫ್ರೇಮ್ ಆಗಿತ್ತು. ಓಕೆ, ಬಿಫೋರ್ 1948 ದೇರ್ ವಾಸ್ ನೋ ಕಾನ್ಸ್ಟಿಟ್ಯೂಷನ್ ಪೇಪರ್ ಆಗಿತ್ತು. ಇನ್ ದಿಸ್ 1956 ಏನಾದಿರೋದು, ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫ್ರೇಮ್ ಆಗಿತ್ತು. ಸಮ್ ಫಂಡಮೆಂಟಲ್ ರೈಟ್ಸ್ ತೊಗೊಂಡು ಬಂದರು. ಸಮ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದರು. ಓಕೆ ಓಕೆ ಏನಾಗಿತ್ತು, ಅ ನಂಬರ್ ಆಫ್ ಡೆವಲಪ್ಮೆಂಟ್ ಹ್ಯಾವ್ ಟೇಕನ್ ಇನ್ ದ ಕಂಟ್ರಿ ಆಫ್ಟರ್ ದ ಅಡಾಪ್ಷನ್ ಆಫ್ 1948 ಪಾಲಿಸಿ. ಇದು ಒಂದು ಹೊಸ ಪಾಲಿಸಿ ತೊಗೊಂಡು ಬಂದರು 30 ಏಪ್ರಿಲ್ 1956. ದ ಮೇನ್ ಆಬ್ಜೆಕ್ಟಿವ್, ಏನು ಆಬ್ಜೆಕ್ಟಿವ್ ಇತ್ತು, ಇದು 1956 ಪಾಲಿಸಿ ತೊಗೊಂಡು ಬರುವಾಗ ಏನೇನು ಆಬ್ಜೆಕ್ಟಿವ್ ಇತ್ತು, ಮೀನ್ಸ್ ಟು ಎಕ್ಸಲರೇಟ್, ಟು ಜನರೇಟ್ ದ ರೇಟ್ ಆಫ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಜಾಸ್ತಿ ಇಂಡಸ್ಟ್ರಿಯಲೈಸೇಷನ್, ಅಂದರೆ ಜಾಸ್ತಿ ಇಂಡಸ್ಟ್ರೀಸ್
ಗ್ರೋ ಆಗಲಿ ಅದು ತೊಗೊಂಡು ಬಂದರು. ಆ್ಯಂಡ್ ಟು ಡೆವಲಪ್ ಆರ್ ಟು ಸೆಟಪ್ ಹೆವಿ ಇಂಡಸ್ಟ್ರಿ ಸೆಟಪ್ ಆಗಲಿ ಇಂಡಿಯಾ ಒಳಗೆ, ಹೆವಿ ಇಂಡಸ್ಟ್ರಿ ಸೆಟಪ್ ಆಗಲಿ. ಲೈಕ್ ಅಮೂಲ್ ಇಟ್ ಈಸ್ ಆಲ್ಸೋ ಹೆವಿ ಇಂಡಸ್ಟ್ರಿ ಐತ್ರಿ, ಹೆವಿ ಇಂಡಸ್ಟ್ರಿ ಸೆಕ್ಟರ್ ಐತಿ. ಆ್ಯಂಡ್ ಸ್ಟೀಲ್ ಸೆಕ್ಟರ್ ಅದನ್ನೊಂದು ಹೆವಿ ಇಂಡಸ್ಟ್ರಿ ಐತಿ. ಅಂಥ ಹೆವಿ ಇಂಡಸ್ಟ್ರೀಸ್ ಸೆಟಪ್ ಆಗಲಿ ಅದು ತೊಗೊಂಡು ಬಂದರು. ಆ್ಯಂಡ್ ಮಷಿನ್ ಮೇಕಿಂಗ್ ಇಂಡಸ್ಟ್ರೀಸ್ ಅದನ್ನು ತೊಗೊಂಡು ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜೀಸ್ ಅದು ತೊಗೊಂಡು ಬಂದರು. ಫಾರ್ ಎಕ್ಸಾಂಪಲ್ ಕಾಟನ್ ಮ್ಯಾನುಫ್ಯಾಕ್ಚರ್ ಮಹಾತ್ಮ ಗಾಂಧಿ ಇಂಟ್ರೊಡ್ಯೂಸ್ ಮಾಡಿದ್ರು. ಹ್ಯಾಂಡ್ ಒಳಗೇನು ಮಾಡ್ತಿದ್ರು ಕಾಟನ್ ಇಂಡಸ್ಟ್ರೀಸ್. ಐ ಥಿಂಕ್ ಇನ್ ಅಹಮದಾಬಾದ್ ಒಳಗಿತ್ತು. ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ವಿಸಿಟೆಡ್ ದ ಪ್ಲೇಸ್. ಯಾರು ಐ ಥಿಂಕ್ ನಾವು ವಿಸಿಟ್ ಮಾಡಿದ್ದೆ ಅಹಮದಾಬಾದ್ ಒಳಗೆ. ಅದು ಮಹಾತ್ಮ ಗಾಂಧಿ ಬರ್ತ್ ಪ್ಲೇಸ್ ಐತೆ. ಅದು ಅವ್ರು ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಅದು ಅಲ್ಲೇ ಐತ್ರಿ. ಅದು ಮೊದಲೇನಿತ್ತು ಹ್ಯಾಂಡಿಲ್ ಮಾಡ್ತಿದ್ರು. ನೌ ಡೇಸ್ ವಿತ್ ದ ಮಷೀನ್ಸ್ ವಿ ಆರ್ ಮೇಕಿಂಗ್. ಸೇಮೇ ಹೆವಿ ಇಂಡಸ್ಟ್ರೀಸ್ ಸೆಟಪ್ ಆಗಲಿ ಅದು ತೊಗೊಂಡು ಬಂದಿದ್ರು. ಅದರ ಜೊತೆ ಇಂಡಸ್ಟ್ರೀಸ್ ಬರಲಿ ಮಷಿನ್ ಮೇಕಿಂಗ್ ಇಂಡಸ್ಟ್ರೀಸ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ಆಬ್ಜೆಕ್ಟಿವ್ ತೊಗೊಂಡು ಬಂದರು. ಆ್ಯಂಡ್ ಟು ಎಕ್ಸ್ಪಾಂಡ್ ಪಬ್ಲಿಕ್ ಸೆಕ್ಟರ್ ಎಕ್ಸ್ಪಾಂಡ್ ಆಗಲಿ ಅದು ತೊಗೊಂಡು ಬಂದರು. ದ ಮೇನ್ ಆಬ್ಜೆಕ್ಟಿವ್ ಇದು ಇತ್ತು. ಫೀಚರ್ಸ್ ಏನಿತ್ತು, ಓಕೆ, ಫೀಚರ್ಸ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ 1956 ಎಲ್ಲರಿಗೂ ಗೊತ್ತಿರ್ಬೋದು. ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಿದೆ. 3-fold ಕ್ಲಾಸಿಫಿಕೇಶನ್ ಇತ್ತು. ಶೆಡ್ಯೂಲ್ ಎ ಇತ್ತು, ಶೆಡ್ಯೂಲ್ ಬಿ, ಶೆಡ್ಯೂಲ್ ಸಿ. ಲೈಕ್ ಇನ್ ಶೆಡ್ಯೂಲ್ ಎ ಒಳಗೆ ಎಲ್ಲರಿಗೂ ಗೊತ್ತಿರ್ಬೋದು 18 ಇಂಡಸ್ಟ್ರೀಸ್ ಇತ್ತು. ಆಮೇಲೆ 12 ಇಂಡಸ್ಟ್ರೀಸ್ ಯಾರ್ಯಾರು ಕಂಟ್ರೋಲ್ ಮಾಡ್ಬೋದು ಅದು ಇತ್ತು. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ನೆಕ್ಸ್ಟ್ ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅದು ತೊಗೊಂಡು ಬಂದರು. ನೆಕ್ಸ್ಟ್ ಪ್ರಯಾರಿಟಿ ಸ್ಟೇಟಸ್ ಟು ದ ಬ್ಯಾಕ್ವರ್ಡ್ ರೀಜನ್, FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದು ತೊಗೊಂಡು ಬಂದರು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ದ ವರ್ಕರ್ಸ್ ಅದು ತೊಗೊಂಡು ಬಂದರು. ನೆಕ್ಸ್ಟ್ ಟೆಕ್ನಿಕಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅದು ತೊಗೊಂಡು ಬಂದರು. ದಿಸ್ ಆರ್ ದ ಫೀಚರ್ಸ್. ಓಕೆ, ಐ ಥಿಂಕ್ ಎವ್ರಿ ಒನ್ ನೋ ಅಬೌಟ್ ದಿಸ್ ಶೆಡ್ಯೂಲ್ ಎ. Schedule A means this schedule includes which exclusive responsibility of the state. ಇಲ್ಲಿ 17 ಇಂಡಸ್ಟ್ರೀಸ್ ಲಿಸ್ಟ್ ಮಾಡಿದರು, ಎಲ್ಲರಿಗೂ ಗೊತ್ತಿರ್ಬೋದು 17 ಇಂಡಸ್ಟ್ರೀಸ್ ಲಿಸ್ಟ್ ಮಾಡಿದರು. ನೆಕ್ಸ್ಟ್ ಇನ್ ಶೆಡ್ಯೂಲ್ ಬಿ 12 ಇಂಡಸ್ಟ್ರೀಸ್ ತೊಗೊಂಡು ಬಂದಿದ್ರು. ಓಕೆ, ಇನ್ ಶೆಡ್ಯೂಲ್ ಸಿ ಇನ್ಕ್ಲೂಡ್ಸ್ ರಿಮೈನಿಂಗ್ ಇಂಡಸ್ಟ್ರೀಸ್ ಅದು ಶೆಡ್ಯೂಲ್ ಸಿ ಒಳಗೆ ಬಂತು. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಮಾಡಿದ್ರು, ದ ಇಂಡಸ್ಟ್ರಿಯಲ್ ಪಾಲಿಸಿ ಕ್ಲಿಯರ್ಲಿ ಏನು ಮಾಡಿದರು, ಕ್ಲಿಯರ್ಲಿ ನೀಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇಲ್ಲೇನು ಮಾಡಿದರು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದು 1956 ಪಾಲಿಸಿ ಒಳಗೆ ಕ್ಲಿಯರ್ಲಿ ಅವ್ರು ಮೆನ್ಷನ್ ಮಾಡಿದ್ರು. ವಿ ಶುಡ್ ಡೆವಲಪ್ ಸಮ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲೈಕ್ ಟು ಮೇಕ್ ಸಮ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆಗಲಿ, ಪವರ್ ಫೆಸಿಲಿಟೀಸ್ ಬರಲಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆಗಲಿ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಬ್ಯಾಂಕ್ಸ್ ಜಾಸ್ತಿ ಜನರೇಟ್ ಆಗಲಿ, ವೇರ್ ಅಕಾರ್ಡಿಂಗ್ ಟು ದ ಪ್ರಯಾರಿಟಿ ಸ್ಟೇಟಸ್ ಇನ್ ದ ಕಂಟೆಂಟ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ಕ್ಲಿಯರ್ಲಿ ಅವ್ರು ಮೆನ್ಷನ್ ಮಾಡಿದ್ರು ಟು ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲೈಕ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆಗಲಿ, ಪವರ್ ಫೆಸಿಲಿಟೀಸ್ ಆಗಲಿ, ಪ್ರಾಪರ್ ರೋಡ್ ಫೆಸಿಲಿಟೀಸ್ ಆಗಲಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆಗಲಿ, ಸಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ ಆಗಲಿ ಅದು ತೊಗೊಂಡು ಬಂದರು. ಅದು ಫೀಚರ್ ಇತ್ತು. ನೆಕ್ಸ್ಟ್ ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದ್ರೆ ದ ಡೆವಲಪ್ಮೆಂಟ್ ಆಫ್ ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರಿಗೆ ಸ್ಟ್ರೆಸ್ ಕೊಟ್ಟಿದ್ರು. ಓಕೆ, ವೇರ್ ಸ್ಟ್ರೆಸ್ ಮೋರ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಎಂಪ್ಲಾಯ್ಮೆಂಟ್ ಜನರೇಷನ್. ಏನು ಮಾಡಿದ್ರು, ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಏನು ಮಾಡಿದ್ರು, ಇದು 1956 ಪಾಲಿಸಿ ಅವ್ರಿಗೆ ಸ್ಟ್ರೆಸ್ ಮಾಡಿದರು. ಏನು ಸ್ಟ್ರೆಸ್ ಮಾಡಿದಂದ್ರೆ ಅವ್ರಿಗೆ ಟು ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಸ್ತಿ ಕ್ರಿಯೇಟ್ ಆಗಲಿ. ಅದರ ಜೊತೆ ಅವ್ರಿಗೆ ಸಮ್ ಟ್ಯಾಕ್ಸ್ ಕನ್ಸೆಷನ್ ಕಡಿಮೆ ಮಾಡಿದ್ರು, ಟ್ಯಾಕ್ಸ್ ಕನ್ಸೆಷನ್ ರೆಡ್ಯೂಸ್ ಮಾಡಿದರು. ಸಮ್ ಸಬ್ಸಿಡೀಸ್ ಕೊಟ್ಟರು, ಸಮ್ ಆಫರ್ಸ್ ಕೊಟ್ಟರು, ಸಮ್ ಬೋನಸ್ ಇನ್ಸೆಂಟಿವ್ಸ್ ಅವ್ರಿಗೆ ಆಫರ್ ಮಾಡಿದ್ರು. ಯಾರಿಗೆ ಮಾಡಿದ್ರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್. ಓಕೆ, ದಿಸ್ ಸಬ್ಸಿಡೀಸ್ ಕೊಟ್ಟರು, ಸಮ್ ಟ್ಯಾಕ್ಸ್ ಕನ್ಸೆಷನ್ ಮಾಡಿದ್ರು, ಸ್ಟ್ರೆಸ್ ಮಾಡಿದ್ರು. ಎಲ್ಲಿ ಸ್ಟ್ರೆಸ್ ಮಾಡಿದರು, ಟು ಜನರೇಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ನೆಕ್ಸ್ಟ್ priority status to backward regions, like we have some backward regions in the country, ಅವ್ರಿಗೆ some priority status ಕೊಡು. ಹೆಂಗೆ ಕೊಡು, ಟು ಡೆವಲಪ್ ಇಂಡಸ್ಟ್ರಿ ಅಲ್ಲೇ ಟು ಪ್ರೊವೈಡ್ ಸಮ್ ವೇರಿಯಸ್ ಬೆನಿಫಿಟ್ಸ್ ಲೈಕ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅವಾಗ ಅಲೌ ಮಾಡಿದರು, ವೇರ್ ಫಾರಿನ್ ಇನ್ವೆಸ್ಟರ್ಸ್ ಕ್ಯಾನ್ ಇನ್ವೆಸ್ಟ್ ದ ಮನಿ, ಅವ್ರಿಗೆ ಹೆಲ್ಪ್ ಮಾಡಿದರು. ನೆಕ್ಸ್ಟ್ ಇಂಟ್ರೆಸ್ಟ್ ಆಫ್ ದ ವರ್ಕರ್ಸ್ ಏನು ಮಾಡಬೇಕು, ಇಂಟ್ರೆಸ್ಟ್ ಆಫ್ ದ ವರ್ಕರ್ ಅಂದ್ರೆ ಅವ್ರ ಇಂಟ್ರೆಸ್ಟ್ ಅಟ್ರ್ಯಾಕ್ಟ್ ಮಾಡಬೇಕು. ಏನು ಮಾಡಬೇಕಿತ್ತು, ಇಂಡಸ್ಟ್ರಿಯಲ್ ಪಾಲಿಸಿ ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ದ ವರ್ಕರ್. ಅವ್ರಿಗೆ ಇಂಟ್ರೆಸ್ಟ್
ಪ್ರೊಟೆಕ್ಟ್ ಮಾಡಬೇಕು. ಹೆಂಗೆ ಮಾಡಬೇಕು? ಅವ್ರಿಗೆ ಆಫರಿಂಗ್ ಸಮ್ ಗುಡ್ ವರ್ಕ್ ಎನ್ವಿರಾನ್ಮೆಂಟ್. ಏನಾಗಿತ್ತು? ಇಂಟ್ರೆಸ್ಟ್ ಆಫ್ ದ ವರ್ಕರ್. ಸಪೋಸ್ ನಾವು ಅವ್ರಿಗೆ ಇಂಟ್ರೆಸ್ಟ್ ಮಾಡಬೇಕು, ಅವ್ರಿಗೆ ಸಮ್ ಪ್ರಾಪರ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಕೊಡಬೇಕು, ಟೈಮಿಂಗ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು, ವೇಜಸ್ ಕೊಡಬೇಕು, ಅಂಥ ಫೆಸಿಲಿಟೀಸ್ ಪ್ರಾಪರ್ ಮಾಡಿದರು. ಆ್ಯಂಡ್ ಟೆಕ್ನಿಕಲ್ ಆ್ಯಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅದು ತೊಗೊಂಡು ಬಂದಿದ್ದರು. ನೆಕ್ಸ್ಟ್ ವಿ ಹ್ಯಾವ್ ಇಂಡಸ್ಟ್ರಿಯಲ್ ಪಾಲಿಸಿ 1991. Okay,